ನೋಡಿ CSK ಫನ್ ತಲೆ ಮರೆ ಆಯ್ತವ್ರೆ. ಪಾಪ CSK ಅವ್ರು ಬ್ಯಾಟಿಂಗ್ ಆಡ್ಬೇಕಾದ್ರೆ ಪಿಚ್ಚು ತುಂಬಾನೇ ಕಷ್ಟ ಆಯ್ತು. ಅವ್ರ ಕೈಲಿ ಆಗಿದ್ದೆ 128 ಹೊಡಿಯಕ್ಕೆ ಅಷ್ಟೇ. ಅದಾದ್ಮೇಲೆ RR ಬ್ಯಾಟಿಂಗ್ ಆಡ್ಬೇಕಾದ್ರೆ ತುಂಬಾ ಈಸಿಯಾಗಿ ಚೇಂಜ್ ಆಗಿತ್ತು ಗೈಸ್ ಪಿಚ್ಚು. ಪಿಚ್ಚೇ ಮೇನ್ ಪ್ರಾಬ್ಲಮ್ ಆಗಿದೆ ಇಲ್ಲಿ. CSK ವರ್ಸಸ್ RR. ನಾನು ಹೋದ ವಿಡಿಯೋಲಿ CSK ಮ್ಯಾಚ್ ಗೆಲ್ಲುತ್ತೆ ಅಂತ ಹೇಳಿದೆ. ಬಟ್ ಅದೇ ತರ ಅಷ್ಟು ಬ್ಯಾಲೆನ್ಸ್ ಆಗಿ ಕಾಣಿಸಿದ್ರು. ಬಟ್ CSK ಇವತ್ತು ಏನಾಯ್ತೋ ಗೊತ್ತಿಲ್ಲ. ಅವ್ರು ಅನ್ಕೊಂಡಿದ್ದು ಯಾವುದು ಆಗಿಲ್ಲ. ಫೀಲ್ಡಿಂಗ್, ಬೌಲಿಂಗ್, ಬ್ಯಾಟಿಂಗ್ ಅಂತೂ ವರ್ಸ್ಟು. ಬೌಲಿಂಗು ಒಂದು ರೇಂಜ್ಗೆ ಓಕೆನಿಲ್ಲ, ಅದು ಹೊಡ್ಸ್ಕೊಂಡ್ರು. ಫೀಲ್ಡಿಂಗ್ ಅಂತೂ ಪಾಪ ಫುಲ್ ಅದೇನೋ ಅವ್ರ ಬಾಡಿ ಲ್ಯಾಂಗ್ವೇಜ್ ಪಾಪ ಸರಿದಿಲ್ಲ. ಅವ್ರಿಗೆ ಇವತ್ತೊಂದು ಫುಲ್ ಬ್ಯಾಡ್ ಡೇ ಅನ್ಕೋಬೇಕು. CSK ಇವತ್ತೊಂದು ಹಾಫ್ ಡೇ. ಜಡೇಜಾ ಆ ಮನುಷ್ಯನ್ ಫೇಸ್ ಎಲ್ಲ ಒಂದೊಂದು ಏನೋ ರಿವೆಂಜ್ ಇಲ್ಲ ಏನೋ ಒಂಥರ ಬ್ಲಶ್ ನೋಡಿದೆ. ದುಬೆ ವಿಕೆಟ್ 2 ವಿಕೆಟ್ ತಗೊಂಡ್ರು ಒಂದೇ ಓವರ್ ಅಲ್ಲಿ. ಸೂಪರ್ ಹಾಕಿದ್ರು. ಬಟ್ ಓವರ್ ಆಲ್ CSK ಒಂದು ತುಂಬಾ ಬ್ಯಾಡ್ ಪರ್ಫಾರ್ಮೆನ್ಸ್. ನಾನಂತೂ ಇಷ್ಟೊಂದು ಮೋಸವಾಗಿ ಆಡ್ತಾರೆ ಅಂತ ಅನ್ಕೊಂಡೈತಿಲ್ಲ. ನನ್ಗೆ ಯಾರ ಮೇಲೆ ಹೋಪ್ ಇತ್ತೋ ಇಲ್ಲೋ ಸಂಜು ಸ್ಯಾಮ್ಸನ್ ಹೊಡಿತಾರೆ ಅನ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಅವರು ಔಟ್ ಆದ್ರು ಜೋಫ್ರಾ ಆರ್ಚರ್ಗೆ. ಸೊ ಫಸ್ಟ್ ಟಾಸ್ ಗೆದ್ದಿದ್ದು ರಿಯಾನ್ ಪರಾಗ್. ಅವ್ರು ಗೆದ್ದಿದ ತಕ್ಷಣ ಹೇಳ್ಬಿಟ್ರು ನಾವು ಬೌಲಿಂಗೇ ಮಾಡೋದು ಅಂತ. ಆಗ್ಲೇ ಆಲ್ಮೋಸ್ಟ್ ಮ್ಯಾಚ್ ಸೀಲ್ ಆದಂಗೆ. ಯಾಕಂದ್ರೆ ಪ್ರಿವ್ಯೂ ಎಲ್ಲ ಹೇಳ್ತಿದ್ರು ಅಲ್ಲಿ TV ಶೋ ಅಲ್ಲಿ ಮಾಡ್ತಿರ್ಬೇಕಾದ್ರೆ ಮಳೆ ಬಂದಿದೆ, ಪಿಚ್ಚು ಪಿಚಿನ ಫುಲ್ ಕವರ್ ಮಾಡಿದ್ದಾರೆ, ಮೇ ಬಿ ಬೌಲಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಫಸ್ಟ್ ಬ್ಯಾಟಿಂಗ್ ಇನ್ನ ಅಂತ ಹೇಳ್ತಿದ್ರು. ಇವರು ಬೌಲಿಂಗ್ ತಗೊಂಡ್ರು. ಸೊ ಆದ್ರೂ ಅಟ್ಲೀಸ್ಟ್ ಒಂದು 200 ಮೇಲೆ ಹೋಗುತ್ತೆ. ಯಾಕಂದ್ರೆ 2 ದಿನದಿಂದ ಫುಲ್ ಡಬಾ ಅಂತ ಹೊಡೆದಿದ್ರು. 4 ಟೀಮು 200 ಹೊಡೆದಿದ್ರು ಫುಲ್ಲು. ಸೊ ಇದನ್ನು ಒಂದು 200 ಮೇಲೆ ಹೊಡಿತಾರೆ ಅಂತ ನಾನು ಅನ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ CSK ಇವತ್ತು ಎಂತ ಆಯ್ತೋ ಗೊತ್ತಿಲ್ಲ. ಅವ್ರು ಮುಟ್ಟಿದೆಲ್ಲ ಅವ್ರು ರಿವರ್ಸ್ ಆಯ್ತು. 128 ಹೊಡೆದಿದ್ದಾರೆ. ಕನ್ಫರ್ಮ್ ಇದೊಂದು ಕ್ಲೋಸ್ ಗೇಮ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 18-19 ಓವರ್ ಗಂಟ ಹೋಗುತ್ತೇನೋ. ಯಾಕಂದ್ರೆ ಪಿಚ್ ಕಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೆ. CSK ಬ್ಯಾಟಿಂಗ್ ಆಡ್ಬೇಕಾದ್ರೆ ಪಿಚ್ ಸ್ವಲ್ಪ ಕಷ್ಟ ಇರ್ಬೋದು ಅಂತ ಕಮೆಂಟ್ ಅಲ್ಲಿ ಹೇಳ್ತಿದ್ರು. ಸೊ ನಾನು ಓಕೆ ಪಿಚ್ ಏನೋ ಸ್ವಲ್ಪ ಕಷ್ಟ ಇರ್ಬೋದು, ಅಟ್ಲೀಸ್ಟ್ ಒಂದು 18-19 ಓವರ್ಸ್ ತನಕ ಹೋಗುತ್ತೆ ಮ್ಯಾಚ್ ಅನ್ಕೊಂಡೆ. RR ಬ್ಯಾಟಿಂಗ್ ಆಡಕ್ ಬಂದಿದ್ದ ತಕ್ಷಣ ಪಿಚ್ ಫುಲ್ ರೋಡ್ ಆಗೋಯ್ತದು. ವೈಭವ್ ಸೂರ್ಯವಂಶಿ ಹುಡುಗಂಗೆ 15 ವರ್ಷ ಹುಡುಗ ಹೊಡಿತಿರ್ಬೇಕಾದ್ರೆ ನನ್ಗೊಂಥರ ಬೇಜಾರಾಗ್ತಾ ಇರ್ತೈತೆ. ಅವ್ರು ಯಾವಾಗೆಲ್ಲ 6-4 ಹೊಡಿತಾ ಇರ್ತಾರೋ ನಾವೆಲ್ಲ ಏನ್ ವೇಸ್ಟಾ, ನಾವೆಲ್ಲ ಬದುಕಿರೋದು ವೇಸ್ಟಾ ಅನ್ನೋ ತರ ಫೀಲ್ ಆಗ್ತಿರುತ್ತೆ. ಯಾಕಂದ್ರೆ ಅಷ್ಟು ಸಖತ್ತಾಗಿ ಆಡ್ತಾ ಇದ್ದಾನೆ ಹುಡುಗ. 15 ವರ್ಷ ತರ ಕಾಣೋದೇ ಇಲ್ಲ. ಜೈಸ್ವಾಲ್ ಚಿಕ್ಕ ಹುಡುಗ ತರ ಕಾಣ್ತಿದ್ದಾರೆ ವೈಭವ್ ಸೂರ್ಯವಂಶಿ ಕಂಪೇರ್ ಮಾಡಿದ್ರೆ. ಬಟ್ ಸಖತ್ತಾಗಿ ಆಡ್ದ ಹುಡುಗ. ಆ ಹುಡುಗ ಆಡ್ಬೇಕಾದ್ರೆ ಪಿಚ್ ಫುಲ್ಲು ರೋಡ್ ತರ ಆಗ್ಬಿಟ್ಟಿತ್ತಾ ಇಲ್ಲ, ಅರ್ಧನೇ ಆಗಿಲ್ಲ ಪಿಚ್ ಕಷ್ಟ ಆಯ್ತಾ ಏನು ಅಂತ. ತುಂಬಾ ಒಂದು ಹೀನಾಯವಾಗಿರೋ ಸೋಲು CSKಗೆ. ಜಡೇಜಾ ಅಂತೂ ತರ ಸ್ಟೇಟ್ಮೆಂಟ್ ಮಾಡ್ದಂಗಿತ್ತು CSKಗೆ. ನನ್ನನ್ನ ಬಿಡ್ತೀರಾ ನೋಡ್ರಿ, ಇವಾಗ 2 ವಿಕೆಟ್ ಒಂದೇ ಓವರ್ ತೋರಿಸ್ತೀನಿ ಅಂತ ದೂಬೆ ವಿಕೆಟ್ ಎತ್ತಿದ್ರು. ಅದಾದ್ಮೇಲೆ ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಇನ್ನಿಂಗ್ಸ್ ಬ್ರೇಕ್ ಅಲ್ಲಿ ಹೇಳಿದ್ರು ಅಂತಂದೆ. ಬೌಲಿಂಗ್ ಫುಲ್ ಆಗ್ತಿದ್ದೆ ಪ್ರಾಕ್ಟೀಸ್ ಮ್ಯಾಚ್ ಎಲ್ಲ ದೂಬೆಗೆ. ನನ್ಗೆ ಗೊತ್ತು ಎಲ್ಲ ಔಟ್ ಇರ್ಬೇಕು ಅಂತೆಲ್ಲ ಹೇಳ್ತಿದ್ರು. ಸೊ ಓವರ್ ಆಲ್ ಇವತ್ತೊಂದು ಬ್ಯಾಡ್ ಡೇ CSKಗೆ. ಅವ್ರು ಅನ್ಕೊಂಡಿದ್ದು ಯಾವ್ದು ಕರೆಕ್ಟಾಗಿ ಹೋಗ್ಲೇ ಇಲ್ಲ. ಬ್ರೇವಿಸ್ ಇದ್ರೆ ಸ್ವಲ್ಪ ರನ್ ಬರ್ತಿತ್ತೇನೋ ಗೊತ್ತಿಲ್ಲ. ಪಾಪ ಅವ್ರು ಒಂದು ದೊಡ್ಡ ಇಂಜುರಿ ಆಗಿರೋದ್ರಿಂದ ಅದೊಂದು ದೊಡ್ಡ ಮಿಸ್ ಆಯ್ತು ಅವ್ರಿಗೆ. ಸೊ ನೆಕ್ಸ್ಟ್ ಮ್ಯಾಚ್ ಇನ್ 3 ದಿನದಲ್ಲೇ ಇದೆ ಅವ್ರಿಗೆ ಪಂಜಾಬ್ ಮೇಲೆ. ನೋಡೋಣ ಹೆಂಗಾಡ್ತಾರ ಗೊತ್ತಿಲ್ಲ. ಬಟ್ ಇವತ್ತಂತೂ ಎಂಟೈರ್ ಟೀಮೇ ಅವ್ರಿಗೆ ಒಂದು ಹಾಫ್ ಡೇ ಏನು ಕ್ಲಿಕ್ಕೇ ಆಗಿಲ್ಲ. ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಏನೇನು. ಸೊ ಯಾರೆಲ್ಲ ಮ್ಯಾಚ್ ನೋಡಿದ್ರಿ, ನಿಮ್ಗೆ ಏನಿಸ್ತು ಮಾಡಿದ್ರೆ ಕಮೆಂಟ್ಸ್ ಹಾಕಿ. CSK ತುಂಬಾ ವರ್ಸ್ಟ್ ಆಗಿ ಆಡಿದ್ರೆ, ಇಲ್ಲ RR ತುಂಬಾ ಸಖತ್ತಾಗಿ ಆಡಿದ್ರ ಅಂತ ಮಾಡಿದ್ರೆ ಕಮೆಂಟ್ಸ್ ಎಲ್ಲ ಹಾಕಿ. ನೆಕ್ಸ್ಟ್ ಸಿಗೋಣ. ಟಾಟಾ, ಬೈ.